As part of National Road Safety Month, Vasan Eye Care Hospital, Rajarajeshwari Nagar branch, organized a road safety awareness program. On the 28th of January 2026 at the Ullal RTO office in Bengaluru. This initiative is being implemented across all Vasan Eye Care hospitals in South India, with 18 branches across Karnataka actively participating to promote safer roads through better vision care. The program was inaugurated by Sri Vivekanand A, Superintendent, RTO, Janana Bharti, who emphasized the importance of eye health in ensuring road safety. Over 50 commercial vehicle drivers and RTO staff participated in the awareness session, showing strong commitment toward responsible and safe driving practices. Speaking during the press interaction, Sri Vivekanand A highlighted the need for regular eye checkups, especially for commercial drivers, stating that good vision plays a vital role in preventing road accidents. As part of this campaign, Vasan Eye Care Hospital is offering free eye screening services until the 11th of February 2026, encouraging everyone to prioritize eye health for safer journeys on the road. January 11th ಇಂದ ಡ್ರೈವರ್ಸ್ ದೃಷ್ಟಿ ಅಂತ ಹೇಳಿ ಫೆಬ್ರವರಿ 11th ವರೆಗೂ ಯಾರು ಯೆಲ್ಲೋ ಕೋಡ್ ಡ್ರೈವರ್ಸ್ ಕಮರ್ಷಿಯಲ್ ಡ್ರೈವರ್ಸ್ ಇರ್ತಾರೆ ಅವ್ರಿಗೆ ಕಣ್ಣಿಂದು ಕಂಪ್ಲೀಟ್ ಚೆಕಪ್ ಫ್ರೀ ಇರುತ್ತೆ ಒಂದು ತಿಂಗಳಲ್ಲಿ. ನಮ್ಮ ವಾಸನ್ ಐ ಕೇರ್ ಎಲ್ಲಾ ಶಾಖೆಗಳಲ್ಲಿ ಇನ್ಕ್ಲೂಡಿಂಗ್ ರೆಸ್ಟ್ ಆಫ್ ಕರ್ನಾಟಕ ಆಗಿರ್ಬೋದು, ಬೆಂಗಳೂರಲ್ಲಿ ಆಗಿರ್ಬೋದು, 25 ಶಾಖೆ ಇದಾವೆ. ಎಲ್ಲಾ ಕಡೆನೂ ಅವ್ರಿಗೆ ಚೆಕಪ್ಸ್ ಫ್ರೀ ಇರುತ್ತೆ. ಚೆಕಪ್ ಆದ ನಂತರ ಏನಾದರೂ ಅವ್ರಿಗೆ ಕ್ಯಾಟ್ರಾಕ್ಟ್ ಪೊರೆ ಸಮಸ್ಯೆ ಏನೋ ಇದ್ದು ಅವ್ರಿಗೆ ಆಪರೇಷನ್ ಏನಾದರೂ ಬೇಕಿತ್ತು ಅಂದ್ರೆ ಲೇಸರ್ ಆಪರೇಷನ್ ನಾವು ಅವ್ರಿಗೆ ಕಂಪ್ಲೀಟ್ಲಿ ಫ್ರೀ ಮಾಡಿಸ್ಕೊಡ್ತೀವಿ. ಸೊ ಈ ಒಂದು ಅನುಕೂಲನ ಆದಷ್ಟು ಡ್ರೈವರ್ಸ್ಗಳು ಉಪಯೋಗ ಮಾಡ್ಕೋಬೇಕು. ಸಾಮಾನ್ಯವಾಗಿ ಇವಾಗಿನ ಕಾಲದಲ್ಲಿ ಕನಿಷ್ಠ ಒಂದು ಕ್ಯಾಟ್ರಾಕ್ಟ್ ಆಪರೇಷನ್ಗೆ 20,000-25,000 ಖರ್ಚಾಗುತ್ತೆ. ಈ ತಿಂಗಳು ಅಂದ್ರೆ 1/26 31/26 ನಾವು ರಸ್ತೆ ಸುರಕ್ಷತಾ ಮಾಸಾಚರಣೆ ಮಾಡ್ತಾ ಇದ್ದೀವಿ. ಮಾನ್ಯ ಸಾರಿಗೆ ಆಯುಕ್ತರು ಹಾಗೂ ಮಾನ್ಯ ಜಂಟಿ ಸಾರಿಗೆ ಆಯುಕ್ತರು ಅವರ ನಿರ್ದೇಶನದಂತೆ ನಮ್ಮ ಕಚೇರಿಯಲ್ಲಿ ಹಾಗೂ ಇಡೀ ರಾಜ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ವರ್ಷದ ಥೀಮ್ ಏನಂದ್ರೆ ಸಡಕ್ ಸುರಕ್ಷಾ ಜೀವನ್ ರಕ್ಷಾ ಅಂತ. ಇದು ಸೆಂಟ್ರಲ್ ಗವರ್ಮೆಂಟ್ ಮಾರ್ತ್ ಅಂತ, ಮಿನಿಸ್ಟರ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಅಂತ ಅವರ ಆದೇಶದ ಮೇಲೆ ಈ ಕಾರ್ಯಕ್ರಮಗಳು ನಡೀತಾ ಇದೆ. 1 ತಿಂಗಳು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ವಿ. ಅಂದ್ರೆ 1 ತಿಂಗಳಿಗೆ ನಿಲ್ಲಿಸ್ಬೇಕಂತ ಅಲ್ಲ, ಅಂದ್ರೆ ಫೆಬ್ರವರಿಯಿಂದ ಬೇಕಾದ್ ಮಾಡ್ಕೊಂಡು ಹೋಗಿ ನೀವು ಅನ್ನೋ ತರದಲ್ಲ. ಕಂಟಿನ್ಯೂಸ್ ಆಗಿ ಇದು ವರ್ಷ ಸ್ಟಾರ್ಟ್ ಆಗುವಾಗ ಮೊದಲನೇ ದಿನದಿಂದ ವರ್ಷ ಬಿಗಿನಿಂಗ್ ಅಲ್ಲೇ ನಾವು ರೋಡ್ ಸೇಫ್ಟಿ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿದಾಗೆ ಈ ವಲ್ನರೇಬಲ್ ಗ್ರೂಪ್ ಏನಿದೆ 18 to 40 ಅಲ್ಲಿ ಮ್ಯಾಕ್ಸಿಮಮ್ ಫೆಟಲಿಟೀಸ್ ಆಗ್ತಾ ಇದೆ. ಆ ಗ್ರೂಪ್ ನ ಟಾರ್ಗೆಟ್ ಮಾಡ್ಕೊಂಡು ನಾವು ಮಾಡ್ತಾ ಇರೋದು. ಯಾಕಂದ್ರೆ ವರ್ಷ ಶುಭಾರಂಭ ಆಗ್ಲಿ ಅಂತ, ಒಂದು ಶುಭಾರಂಭ ಆಗ್ಬಿಟ್ಟು ಅದೇ ತರ ಈ ಸೇಫ್ಟಿ ಬಗ್ಗೆ, ರೋಡ್ ಅಲ್ಲಿ ಸೇಫ್ಟಿ ಬಗ್ಗೆ, ವೆಹಿಕಲ್ ಬಗ್ಗೆ ಸೇಫ್ಟಿ ಬಗ್ಗೆ, ಪೆಡೆಸ್ಟ್ರಿಯನ್ ಸೇಫ್ಟಿ ಬಗ್ಗೆ ಎಲ್ಲರೂ ಒಂದು ಇನ್ಕಲ್ಕೇಟ್ ಮಾಡ್ಕೊಂಡು ನಡ್ಕೊಂಡು ಹೋಗ್ಲಿ ವರ್ಷ ಫುಲ್ ಅಂತ ಮಾಡ್ತಾ ಇದ್ವಿ. ಅದರ ಅಂಗವಾಗಿ ಇವತ್ತು ಸುಮಾರು ಕಾರ್ಯಕ್ರಮಗಳು ಮಾಡಿದೀವಿ ನಾವು ಈ ತಿಂಗಳು. ಇವತ್ತೊಂದು ನಮ್ಮ ವಾಸನ್ ಐ ಕೇರ್ ಅವರು ನಮ್ ಜೊತೆ ಒಂದು 15 ದಿನದಿಂದ ಕೋಆರ್ಡಿನೇಷನ್ ಮಾಡ್ಕೊಂಡು ಒಂದು ಕಣ್ಣಿನ ತಪಾಸಣೆ. ತಮ್ಗೆಲ್ಲ ಗೊತ್ತಿರುವ ಹಾಗೆ ನಾವು ವಿದೌಟ್ ವಿಷನ್ ನಾವು ಡ್ರೈವ್ ಮಾಡಕ್ಕಾಗಲ್ಲ. ವಿಷನ್ ಮೇನು. ಯಾವುದೇ ಆಗ್ಲಿ, ಈಗ ನಾವು ಅಡಾಪ್ಟೆಡ್ ವೆಹಿಕಲ್ಸ್ ಅಂತ ರಿಜಿಸ್ಟರ್ ಮಾಡ್ತೀವಿ ನಮ್ಮ ಆಫೀಸಲ್ಲಿ. ಅದರಲ್ಲಿ ಯಾವ್ದಾದ್ರು ಒಂದು ಅಂಗಾಂಗ, ಕೈ ಆಗ್ಲಿ ಕಾಲಾಗ್ಲಿ ಪ್ರಾಬ್ಲಮ್ ಇದ್ರೆ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಡ್ರೈವ್ ಮಾಡ್ಬೋದು. ಎಡಗಾಲ್ಗೆ ಪೋಲಿಯೋ ಅಥವಾ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಆಟೋಮೆಟಿಕ್ ಕಾರ್ ಓಡಿಸಬಹುದು, ಯಾಕಂದ್ರೆ ಬಲ್ಗಾಲ್ ಸರಿ ಇರ್ತದೆ. ಬಲ್ಗಾಲ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಅಡಾಪ್ಟ್ ಮಾಡ್ಕೊಂಡು ಓಡಿಸಬಹುದು. ಕೈಗೆ ಏನಾದ್ರು ಪ್ರಾಬ್ಲಮ್, ಈ ತರ ಎಲ್ಲಾ ವೆಹಿಕಲ್, ಎಲ್ಲಾ ಅಂಗಾಂಗಗಳನ್ನು ಅಡಾಪ್ಟ್ ಮಾಡ್ಕೊಂಡು ಒಂದು ಅಡಾಪ್ಟೆಡ್ ವೆಹಿಕಲ್ ಅಂತ ಮಾಡಿ ಅದಕ್ಕೆ ಅಡಾಪ್ಟೆಡ್ ವೆಹಿಕಲ್ ಲೈಸೆನ್ಸ್ ಕೊಟ್ಟು ಓಡಿಸಬಹುದು. ಬಟ್ ಕಣ್ಣಿಗೆ ಏನಾದ್ರು ಸಮಸ್ಯೆ ಆದ್ರೆ ಡ್ರೈವ್ ಮಾಡ್ಲಿಕ್ಕೆ ಇಂಪಾಸಿಬಲ್. ಸೊ ಕಣ್ಣು ಬಹಳ ಇಂಪಾರ್ಟೆಂಟ್ ಒಂದು ಡ್ರೈವರ್ಗೆ. ಅದು ವಿಷನ್ ಎಷ್ಟು ಅವ್ರದ್ದು ಚೆನ್ನಾಗಿರ್ತದೆ ಅಷ್ಟು ಸೇಫ್ ಆಗಿರ್ಬೋದು ಅವರು. ಆ ಒಂದು ದೃಷ್ಟಿಯಿಂದ ನಮ್ಮ ವಾಸನ್ ಐ ಕೇರ್ ಅವ್ರು ನಮ್ಗೆ ಬಂದು ಕೇಳಿದಾಗ ನಮ್ಗೆ ಬಹಳ ಸಂತೋಷದಿಂದ ನಮ್ಮ ಕಚೇರಿಯಲ್ಲಿ ಒಂದು ಕ್ಯಾಂಪ್ ನಡೆಸಿ ಅಂತ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರು. ಆಯ್ತು ಅಂತೇಳಿ ನಾವು ಅವ್ರ ಅರೇಂಜ್ಮೆಂಟ್ ಮಾಡಿಕೊಟ್ವಿ. ಸುಮಾರು ತಾವು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀರಿ, ನಮ್ಮ ಪೊಲೀಸ್ ಸಿಬ್ಬಂದಿಯವರಾಗ್ಲಿ ಅಥವಾ ನಮ್ಮ ಕಚೇರಿ ಸಿಬ್ಬಂದಿಯವರು ಇನ್ನೂ ಮಾಡಿಲ್ಲ. ಯಾಕಂದ್ರೆ ನಾವು ಎಲ್ಲಾರ್ದು ಟೆಸ್ಟ್ ಆದ್ಮೇಲೆ ನಾವು ನಮ್ಮ ಕಚೇರಿ ಸಿಬ್ಬಂದಿ ಟೆಸ್ಟ್ ಮಾಡೋಣ ಅಂತ ಇದ್ದೀವಿ. ಇದೊಂದು ವಿಭಿನ್ನವಾದ ಕಾರ್ಯಕ್ರಮ. ಈ ಐ ಟೆಸ್ಟ್ ಮಾಡ್ತಾ ಇರೋದು ಹಾಗೂ ಅವರು ವಾಸನ್ ಐ ಕೇರ್ ಅವರು ಹೇಳಿದ್ದಾರೆ, ಟ್ರಾನ್ಸ್ಪೋರ್ಟ್ ಲೈಸೆನ್ಸ್ ಇದ್ರೆ ಅಂದ್ರೆ ಎಲ್ಲೋ ಬೋರ್ಡ್ ಓಡಿಸಕ್ಕೆ ಲೈಸೆನ್ಸ್ ಇದ್ದಂತವ್ರಿಗೆ ಸಿಲೆಕ್ಟೆಡ್ ಅಂದ್ರೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಇರುವಂತ ಕಣ್ಣಲ್ಲಿ ದೃಷ್ಟಿ ದೋಷ ಅಂತ ಇರೋರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಇದನ್ನ ಸದುಪಯೋಗ ಮಾಡ್ಕೋಬೇಕು. ಹಾಗೂ ಇದನ್ನ ಮುಂದಿನ ದಿನಗಳಲ್ಲಿ
ಮುಂದಿನ ದಿನಗಳಲ್ಲಿ ನಿಮ್ಮ ಮೀಡಿಯಾ ಮೂಲಕ ನಾನು ಹೇಳೋದೇನಂದ್ರೆ, ಮೀಡಿಯಾ ಹೇಗೆ ಅಂದ್ರೆ ಇದು ಫೋರ್ಸ್ ಮಲ್ಟಿಪ್ಲೈಯರ್ ಅಂತೀವಲ್ಲ, ಆತರ ಮೀಡಿಯಾ ಅಂದ್ರೆ ಯಾವ್ದು ನಾವು ಎಷ್ಟು 1 ಪೌಂಡ್ ಯಾವ್ದಾದ್ರು ಒಂದು ಫೋರ್ಸ್ ಹಾಕ್ರೆ ಮೀಡಿಯಾದಲ್ಲಿ ಬಂದು ಅದು ಇದಾದ್ರೆ ಅದು ಮ್ಯಾಸಿವ್ ಆಗತ್ತದು. ಮೀಡಿಯಾಗೆನೆ ಆ ಶಕ್ತಿ ಇರೋದು. ಏನಂತ ಹೇಳಿದ್ರೆ ನಾವು ಏನ್ ಹೇಳ್ತೀವಿ, ನಾವ್ ಏನ್ ಕಾರ್ಯಕ್ರಮ ಮಾಡ್ತೀವಲ್ಲ ಅದನ್ನ ಮಲ್ಟಿಪ್ಲೈ ಮಾಡಿ, ಫೋರ್ಸ್ ಮಲ್ಟಿಪ್ಲೈ ಮಾಡಿ ಲಕ್ಷಾಂತರ ಜನಕ್ಕೆ ಅದನ್ನ ತಲುಪೋ ತರ ಮಾಡಕ್ಕೆ ಒಂದು ಕೆಪಾಸಿಟಿ ಇರೋದು ಮೀಡಿಯಾಗ್ ಮಾತ್ರ. ಆದ್ರಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಇದನ್ನ ಹೇಳ್ತಾ ಇದೀವಿ, ರಿಕ್ವೆಸ್ಟ್ ಮಾಡ್ತಾ ಇದೀವಿ ಮ್ಯಾಕ್ಸಿಮಮ್ ಜನರಿಗೆ ಈ ರಸ್ತೆ ಸುರಕ್ಷತೆ ಬಗ್ಗೆ ಆಗ್ಲಿ, ಅಥವಾ ವಾಸನ್ ಐ ಕೇರ್ ಅವರು ಇವತ್ತು ನಡೆಸಿರೋದು ಒಂದು ಅದ್ಭುತ ಕಾರ್ಯಕ್ರಮ. ಐ ಕೇರ್ ಬಗ್ಗೆ ಹೇಳಿ ಇರುವಂತ ಕಾರ್ಯಕ್ರಮಗಳದ್ದು ಪ್ರಯೋಜನ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವತ್ತೊಂದಿನ ಇಲ್ಲಿ ಕಾರ್ಯಕ್ರಮ ಇರ್ತದೆ. ಅವರು ಕಣ್ ಚೆಕ್ ಮಾಡಿ ಪ್ರಾಬ್ಲಮ್ ಇರೋರ್ಗೆ, ದೃಷ್ಟಿದೋಷ ಇರೋರ್ಗೆ ಈಗಾಗ್ಲೇ ಅವರು ಇದು ಕೊಟ್ಟಿದ್ದಾರೆ, ಕೂಪನ್ಗಳ ತರ ಕೊಟ್ಟಿದ್ದಾರೆ. ಅದನ್ನ ಬೆಂಗಳೂರಲ್ಲಿರೋ ಯಾವ್ದಾಗಿ ವಾಸನ್ ಐ ಕೇರ್ ಅಲ್ಲಿ ಬೇಕಾದ್ರೆ ನೀವು ತಗೊಂಡು ಅದನ್ನ ಸದುಪಯೋಗ ಪಡಿಸ್ಕೋಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊಂತೀನಿ. ಇವಾಗ ವಾಸನ್ ಐ ಕೇರ್ ಇಂದ ಜನವರಿ 11ನೇ ತಾರೀಕಿಂದ ಫೆಬ್ರವರಿ 11ನೇ ತಾರೀಕು ಡ್ರೈವರ್ಸ್ ದೃಷ್ಟಿ ಅಂತ ಹೇಳಿ ಒಂದು ಕ್ಯಾಂಪೇನ್ ಹಮ್ಮಿಕೊಂಡಿದೀವಿ. ಈ ಕ್ಯಾಂಪೇನ್ ಉದ್ದೇಶ ಏನಂದ್ರೆ, ಸುಮಾರು ಜನ ಯಾರು ಎಲ್ಲೋ ಡ್ರೈವರ್ಸ್ ಇರ್ತಾರೆ, ಕಮರ್ಷಿಯಲ್ ಡ್ರೈವರ್ಸ್ ಇರ್ತಾರೆ, ಅವ್ರಿಗೆ ಏನಾದ್ರು ಕಣ್ಣಿನ ಸಮಸ್ಯೆ ಇತ್ತು ಅಂದ್ರೆ ಅವರು ಚೆಕಪ್ಗೆ ನಮ್ಮ ಹಾಸ್ಪಿಟ್ಲಿಗೆ ಯಾವುದೇ ಶಾಖೆ ಅವರು ಬಂದು ವಿಸಿಟ್ ಮಾಡ್ಬೋದು. ಸೊ ವಿಸಿಟ್ ಮಾಡಿದ್ಮೇಲೆ ಅವ್ರಿಗೆ ಕ್ಯಾಟ್ರಾಕ್ಟ್ ಏನೋ ಸಮಸ್ಯೆ ಇತ್ತು, ಆ ತರ ಆಪರೇಷನ್ ಬೇಕಿತ್ತು ಅಂದ್ರೆ ಅವ್ರು ಬಂದು ನಮ್ಮ ಫ್ರೀ ಆಗಿ ನಾವು ಮಾಡ್ಕೊಡ್ತೀವಿ, ಲೇಸರ್ ಆಪರೇಷನ್ ಮಾಡ್ತೀವಿ. ಸೊ ಇದು ಬಂದು ನಮ್ಮ ಆಲ್ ಓವರ್ ಕರ್ನಾಟಕದಲ್ಲಿ ಕನಿಷ್ಠ ಒಂದು 1000+ ಸರ್ಜರೀಸ್ ನಾವು ಪ್ಲಾನ್ ಮಾಡಿರೋದು. ಎಷ್ಟು ಜನಕ್ಕೆ ತೊಂದರೆ ಇದೆ ಅವ್ರು ಆದಷ್ಟು ಬಂದು ಈ ಸದುಪಯೋಗನ ಉಪಯೋಗ ಮಾಡ್ಕೋಬೇಕು. ಇಲ್ಲಿ RTO ಆಫೀಸ್ ಅಲ್ಲಿ ಸುಮಾರು ಜನ ಡ್ರೈವರ್ಸ್ DL ಗೆ ಇದಕ್ಕೆಲ್ಲ ಬರ್ತಾ ಇರ್ತಾರೆ. ಸೊ ಇಲ್ಲಿ ಕೂಡ ನಮ್ಮ ವಿವೇಕಾನಂದ ಸರ್ ಮೂಲಕ ಈ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ರಿಕ್ವೆಸ್ಟ್ ಮಾಡೋದಕ್ಕೆ ಅವರು ತುಂಬಾ ಖುಷಿಯಿಂದ ಒಪ್ಕೊಂಡ್ರು. ಸೊ ಅವರ ಒಂದು ಸಹಯೋಗದೊಂದಿಗೆ ಇಲ್ಲಿ RTO ಆಫೀಸ್ ಅಲ್ಲಿ ನಾವು ಅವರ ಸ್ಟಾಫ್ ಗಳಿಗೆ ಮತ್ತೆ ಇಲ್ಲಿ ಬರ್ತಾ ಇರೋ ಯಾರು ಪಬ್ಲಿಕ್ ಮೆಂಬರ್ಸ್ಗೆ ಮತ್ತೆ ಸ್ಟಾಫ್ಸ್ಗೆ, ಯಾರು ಈಗ ಟ್ರಾಫಿಕ್ ಅವ್ರ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಉಚಿತವಾಗಿ ನಾವು ಇಲ್ಲಿ ಕಣ್ಣಿನ ಪರೀಕ್ಷೆ ಮಾಡಿ, ಸಪೋಸ್ ಏನಾದ್ರು ಅವ್ರಿಗೆ ಏನಾದ್ರು ತೊಂದರೆ ಇತ್ತು ಅಂದ್ರೆ ಅವ್ರ ಹಾಸ್ಪಿಟಲ್ಗೆ ಬಂದು ಮುಂದಿನ ಚಿಕಿತ್ಸೆನ ಪಡ್ಕೋಬಹುದು. ಅಲ್ಲೂ ಕೂಡ ಅವ್ರಿಗೆ ನಾವು ಫ್ರೀನೇ ಮಾಡ್ತೀವಿ ಇನ್ನು ಚೆಕಪ್, ಅಲ್ಲೂ ಕೂಡ ಯಾವ ರೀತಿ ಚಾರ್ಜಸ್ ಇರೋದಿಲ್ಲ. ಸೊ ನುರಿತ ತಜ್ಞರಿದ್ದಾರೆ ನಮ್ಮ ವಾಸನ್ ಐ ಕೇರ್ ಅಲ್ಲಿ. ಸೊ ಯಾವ ರೀತಿ ಕಣ್ಣಿನ ಸಮಸ್ಯೆ ಇದ್ದದ್ದು ತೊಂದರೆ ಇತ್ತು ಅಂದ್ರೆ ಅಲ್ಲಿ ಬಂದವರು ಚಿಕಿತ್ಸೆ ಪಡ್ಕೋಬಹುದು.